ಡೆಡ್ಲಿ ಆಕ್ಸಿಡೆಂಟ್, ಎದೆ ಝಲ್ಲೆನಿಸುವ ಅಪಘಾತ. ಅಡ್ಡಾದಿಡ್ಡಿ ಕಾರು ಡ್ರೈವಿಂಗ್ ಮಾಡಿದ್ದಾರೆ, ನಿಂತಿದ್ದ ಬೈಕಿಗೆ ಡಿಕ್ಕಿ ಆಗಿದೆ. ನೋಡಿ ಎಂಥ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಎದೆ ಝಲ್ ಅನ್ಸುತ್ತೆ. ಈ ಒಂದು ಅಪಘಾತದ ದೃಶ್ಯವನ್ನ ನೋಡಿದ್ರೆ ಅಡ್ಡಾದಿಡ್ಡಿಯಾಗಿ ಕಾರ್ ಡ್ರೈವಿಂಗ್ ಮಾಡಿದ್ದಾರೆ, ನಿಂತಿದ್ದ ಬೈಕಿಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಜೋರಾಗಿ ಬಂದು ನಿಂತಿದ್ದ ಬೈಕ್ಗಳಿಗೆ ಕಾರು ಡಿಕ್ಕಿ ಆಗಿದೆ. ಆನೇಕಲ್ ಪಟ್ಟಣದ ಮಿರ್ಜಾ ರಸ್ತೆಯಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ಸಿಸಿಟಿವಿಯಲ್ಲಿ ಸರಿಯಾದ ಅಪಘಾತದ ಭೀಕರ ದೃಶ್ಯ. ಪಾರ್ಟಿ ಮುಗಿಸಿ ಬರುವಾಗ ವೇಗವಾಗಿ ಕಾರು ಚಾಲನೆ ಮಾಡಲಾಗ್ತಿತ್ತಂತೆ. ಕಾರಿನಲ್ಲಿ ಯುವತಿಯರು ಕೂಡ ಇದ್ರಂತೆ. ಎಲ್ಲರೂ ಸದ್ಯ ಬಚಾವಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಡೆಡ್ಲಿ ಆಕ್ಸಿಡೆಂಟ್, ಎದೆ ಜಲ್ಲೆನಿಸುವ ಅಪಘಾತದ ದೃಶ್ಯ. ಅಡ್ಡಾದಿಡ್ಡಿ ಕಾರ್ ಡ್ರೈವಿಂಗ್ ಮಾಡಿದ್ದಾರೆ, ನಿಂತಿದ್ದ ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು ಆ ಒಂದು ದೃಶ್ಯಾವಳಿಯಲ್ಲಿ ಎಷ್ಟು ಭೀಕರವಾಗಿದೆ ಆ ಒಂದು ದೃಶ್ಯ ಅಂತ. ಅಲ್ಲಿ ನಿಂತಿದ್ದಂತಹ ಬೈಕಿಗೆ ಆ ಕಾರು ಚಾಲಕ ತನ್ನ ಅಜಾಗರೂಕತೆಯಿಂದ ಹೋಗಿ ಗುದ್ದಿದ್ದಾನೆ. ಒಂದು ವೇಳೆ ಏನಾದರೂ ಅಲ್ಲಿ ಜನ ಇದ್ದಿದ್ರೆ ಏನಾಗಬೇಕಾಗಿತ್ತು ಪರಿಸ್ಥಿತಿ? ಎಷ್ಟು ಜನರ ಪ್ರಾಣ ಹೋಗ್ತಾ ಇತ್ತು. ಅದಕ್ಕೆ ಪ್ರತಿ ಬಾರಿಯೂ ಕೂಡ ಹೇಳೋದು, ಆ ಒಂದು ಕಾರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವೆಹಿಕಲ್ ಓಡಿಸುವಾಗ ನಿಮ್ಮ ಮೇಲೆ ನಿಮಗೆ ಪ್ರಜ್ಞೆ ಇರಲಿ ಅಂತ. ನಿಮ್ಮ ಪ್ರಾಣಕ್ಕೆ ಮಾತ್ರ ಕುತ್ತಾಗೋದಿಲ್ಲ, ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಸೆನ್ಸ್ ಬೇಡವಾ? ಪಾರ್ಟಿ ಮಾಡಿ ಈ ರೀತಿಯಾಗಿ ಹೋಗ್ತೀರಾ ಅಂತಂದರೆ ಅಟ್ಲೀಸ್ಟ್ ಏನಾದ್ರು ಡ್ರಿಂಕ್ ಮಾಡಿದರೆ ದಯವಿಟ್ಟು ಕಾರ್ ಚಾಲನೆ ಮಾಡಬೇಡಿ. ಅಥವಾ ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು, ಡ್ರೈವರ್ನ ಕರ್ಕೊಂಡು ಹೋಗಿ ನಿಮ್ಮ ಜೊತೆ. ಅದನ್ನು ಹೊರತುಪಡಿಸಿ ಬೇರೆಯವರ ಪ್ರಾಣದ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರಾ? ಅಲ್ಲಿ ಬೈಕಿಗೇನೋ ಡಿಕ್ಕಿ ಹೊಡೆದ್ರೆ ಬೈಕ್ ಏನಾದರೂ ಸಮಸ್ಯೆ ಆದರೆ ಸರಿಪಡಿಸ್ಕೊಳ್ಬೋದು. ಒಂದು ವೇಳೆ ಜೀವಕ್ಕೆ ತೊಂದರೆ ಆದರೆ ಯಾರು ಹೊಣೆ ಹೊರ್ತೀರಾ? ಅವರ ಕುಟುಂಬದ ಜವಾಬ್ದಾರಿನ ನೀವು ಹೊರಲಿಕ್ಕೆ ಸಾಧ್ಯ ಆಗತ್ತಾ? ನೋಡಿ, ಆ ಒಂದು ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಕೂಡ ಎದೆ ಜಲ್ಲನ್ನುತ್ತೆ. ಅಲ್ಲಿ ನಿಂತಿದ್ದಂಥ ಬೈಕಿಗೆ ಹೋಗಿ ಏಕಾಏಕಿಯಾಗಿ ಗುದ್ದಿದ್ದಾರೆ ಅನ್ನುವ ಆ ಒಂದು ಕಾರ್ನಲ್ಲಿ ಏನು ಯುವತಿಯರು ಕೂತಿದ್ರು, ಎಲ್ಲರೂ ಕೂಡ ಆರಾಮ್ಸೆ ಎದ್ದೋಗ್ತಾ ಇದ್ದಾರೆ. ಅವ್ರಿಗೇನು ಈ ಒಂದು ವಿಚಾರ ಗೊತ್ತೇ ಇಲ್ಲ. ಏನೋ ಒಂದು ಆಕ್ಸಿಡೆಂಟ್ ಆಗಿದೆ ಬಿಡು ಅನ್ನೋ ರೀತಿ ಆ ಕಾರ್ನಲ್ಲಿ ಕೂತಿದ್ದಂಥ ಯುವತಿಯರು ಅವ್ರ ಪಾಡಿಗೆ ಅವ್ರು ಎದ್ದು ಹೋಗ್ತಾ ಇದ್ದಾರೆ. ಆನೇಕಲ್ ಪಟ್ಟಣದ ಮಿರ್ಜಾ ರಸ್ತೆಯಲ್ಲಿ ಒಂದು ಅಪಘಾತ ಆಗಿರೋದು.